ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆಗಿದ್ದಾರೆ ಪೀಟರ್ನ ಸೂತ್ರಧಾರಿ ಸುಕೇಶ್ ಶೆಟ್ಟಿ. ಥ್ಯಾಂಕ್ ಯು ಸೊ ಮಚ್ ಸುಕೇಶ್. ಥ್ಯಾಂಕ್ ಯು ಸರ್. ನಾನು ಪ್ರತಿ ಸಲಿನೂ ನೀವು ಒಂದಷ್ಟು ಜನ ಡೈರೆಕ್ಟರ್ಗಳು ಆ್ಯಸ್ ಎ ರೈಟರ್ ಆಗಿ ಕಾಡ್ತೀರಾ. ಒಂದು ಒಳ್ಳೆ ವಿಷಯನ ತುಂಬ ಕನ್ವಿಕ್ಷನ್ ಆಗಿ ಅದನ್ನ ತೆರೆ ಮೇಲೆ ತರೋದೇ ಗೊತ್ತಾ, ಅದು ಒಂದು ದೊಡ್ಡ ಯುದ್ಧ. ಎಷ್ಟನೇ ಯುದ್ಧ ಅಂತಲ್ಲ, ದೊಡ್ಡ ಯುದ್ಧ ಅದು. ನನಗಿಲ್ಲಿ ಶುರು ಮಾಡೋದು, ನಾನು ಶಿವಣ್ಣ ನಿಮ್ಮನ್ನು ಹಾಕಿ ಮಾಡಿದ್ದು. ಐ ಸ್ಟಾರ್ಟ್ ವಿತ್ ದಟ್ ಪಾಯಿಂಟ್. ಎಸ್ ಆ ಪ್ರಾಸೆಸ್ ಬಗ್ಗೆ ಹೇಳಿ. ಮೊದಲನೇದಾಗಿ ಸುದ್ದಿಮನೆ ವೀಕ್ಷಕರಿಗೆ ಪೀಟರ್ ತಂಡದಿಂದ ತುಂಬ ಒಂದು ಅನಂತ ಧನ್ಯವಾದಗಳು. ಯಾಕೆಂದರೆ ಇವತ್ತು ನಮ್ಮ ರವಿ ಸಾಸನೂರ್ ಅವರು ಬಹುಶಃ ಸುಮಾರು ವರ್ಷಗಳಿಂದ ನಮ್ಮ ಸ್ನೇಹಿತರು. ಆ್ಯಂಡ್ ಇವತ್ತಿಗೆ ಅವರು ಆಡುವಂಥ ಕೆಲವೊಂದು ಸಿನಿಮಾ ಬಗ್ಗೆ ಅವರು ಕೊಡುವಂಥ ಒಂದಷ್ಟು ವಿಷಯಗಳು, ಅಪ್ಡೇಟ್ಸ್ಗಳು ಮತ್ತು ಅವರ ಸಪೋರ್ಟ್ ಏನಿದೆಯಲ್ಲ, ನಮ್ಮಂಥ ಸಿನಿಮಾ ಮೇಕರ್ಸ್ಗಳಿಗೆ ತುಂಬ ದೊಡ್ಡ ಒಂದು ಬಹುಮಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅದಕ್ಕೆ ಗೊತ್ತಿಲ್ಲ, ಇದು ಸ್ವಲ್ಪ ಎಕ್ಸಾಜರೇಟ್ ಮಾಡ್ತಿದ್ದೀನಿ ನಾನು, ಯಾಕೆಂದರೆ ರವಿಯವ್ರ ಬಗ್ಗೆ ನನಗೆಲ್ಲೂ ಹೇಳೋದಕ್ಕೆ ಆಪ್ಷನ್ ಇರಲಿಲ್ಲ. ಸೊ ಇವತ್ತು ಸಿಕ್ಕಿದೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ರವಿ ಸರ್, ನೀವು ಸಿನಿಮಾ ಮೇಕರ್ಸ್ಗಳಿಗೆ ಕೊಡುವಂಥ ಸಪೋರ್ಟ್ಗೆ ನಾವು ಕೂಡ ನಮ್ಮ ಪೀಟರ್ ಟೀಮ್ ಕಡೆಯಿಂದ ಕೂಡ ನಿಮಗೆ ದೊಡ್ಡ ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್. ಪೀಟರ್ ಅಂತ ಸಿನಿಮಾ ಮಾಡ್ತೀವಿ. ಪೀಟರ್ ಅಂತ ಸಿನಿಮಾ ಮಾಡಿದ್ಮೇಲೆ ಅದು ಒಂದಷ್ಟು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳು ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅದು ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ನಮಗೆ ಎಲ್ಲೋ ಒಂದು ಕಡೆ ಒಂದು ಶಕ್ತಿ ನಮಗೆ ನಮ್ಮ ಜೊತೆ ನಿಂತ್ಕೋಬೇಕು. ಅಲ್ಲ, ಅದು ದೊಡ್ಡ ಶಕ್ತಿ, ಖಂಡಿತ. ಸೊ ಆ ಶಕ್ತಿ ನಮಗೆ ಸುಮಾರು ಸರಿ ನಾವು ಟ್ರೈ ಮಾಡ್ತೀವಿ. ಈ ಥರ ಹೋಗಬೇಕು, ಮಾತಾಡಬೇಕು, ಅವ್ರಿಗೆ ನಮ್ಮ ಕಂಟೆಂಟ್ ತೋರಿಸ್ಬೇಕು, ಅವ್ರಿಗೇನು ಹೇಳ್ತಾರೆ ಅದನ್ನು ಕೇಳಿಸ್ಕೋಬೇಕು ಅನ್ನೋದು ತುಂಬ ನಮಗೆ ಕಾಯ್ತಾ ಇದ್ವಿ. ಆ್ಯಂಡ್ ಫೈನಲಿ ನಮಗೆ ಅವರೊಂದು ದಿನ ಡೇಟ್ ಕೊಡ್ತಾರೆ, ಬನ್ನಿ ಅಂತ. ಸೊ ಹೋದಾಗ ನಾವು ಎಲ್ಲ ಕಂಟೆಂಟನ್ನು ತೋರಿಸ್ತೀವಿ. ಆ್ಯಂಡ್ ಅವ್ರು ಎಷ್ಟು ಚೆನ್ನಾಗಿ ನಮಗೆ ರೆಸ್ಪಾಂಡ್ ಮಾಡ್ತಾರೆ ನಮ್ಮ ಕೆಲಸಕ್ಕೆ, ನಮ್ಮ ಒಂದೊಂದು ಕಂಟೆಂಟ್ಗೆ, ಒಂದೊಂದು ಹಾಡಿಗೆ, ಆ್ಯಂಡ್ ಎಸ್ಪೆಷಲಿ ಟೀಸರ್ಗೆ. ಅಂದರೆ ಹಿ ವಾಸ್ ಸೋ, ಅಂದರೆ ಎಲ್ಲರೂ ಹೇಳ್ತಿದ್ರು ಶಿವಣ್ಣ ಸರ್ ಒಂಥರ ಮಗು ಥರ ಅಂತ. ಆ್ಯಂಡ್ ಲಿಟ್ರಲಿ ಮಗು ಸರ್, ಎಕ್ಸಾಕ್ಟ್ಲಿ, ನಿಜವಾಗ್ಲೂ ಮಗುನೇ. ಅಂದರೆ ಅವ್ರಿಗೆ ಆ ಒಂದು ಹೆಡ್ ವೆಯ್ಟ್ ಇಲ್ಲ, ಅಥವಾ ಒಂದು ಬಂದರು ಯಾರೋ ಬಂದಿದ್ದಾರೆ ಮಾಡಿ ಕಳಿಸ್ಬಿಡೋಣ, ಇಲ್ಲ. ಅವರು ಎಷ್ಟು ನೀಟಾಗಿ ನೋಡಿದ್ರು, ಎಷ್ಟು ನೀಟಾಗಿ ಒಂದು 10 ಕ್ವಶನ್ ಕೇಳಿದ್ರು. ಏನು ಸಿನಿಮಾ ಇದು, ಏನು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಕ್ಯಾಪ್ಟಿವೇಟಿಂಗ್ ಆಗಿದೆ ವಿಜುವಲ್ಸ್ ಎಲ್ಲ. ಆ್ಯಂಡ್ ಏನೋ ಬೇರೆ ಥರ ಇದೆ, ಇದು ಹಾರರ್ ಎಲಿಮೆಂಟು, ಅದು ಸಸ್ಪೆನ್ಸ್ ಎಲಿಮೆಂಟು, ಥ್ರಿಲ್ಲರ್ ಎಲಿಮೆಂಟು ಎಲ್ಲವನ್ನು ಹಾಕಿ ಏನೋ ಮಾಡಿದ್ದೀರಾ, ತುಂಬ ನನ್ನಂತೂ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಆ ಥರ ಅಂದಾಗ ನಮಗೆ ಒಂದು ತಂಡವಾಗಿ ನಾವು ಹೋದಾಗ ನಮಗೆ ಸಿಕ್ಕಂಥ ಬಲ ಇದೆಯಲ್ಲ ಸರ್, ಸೊ ದಟ್ ವಿ ಕೆನಾಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್ ಆ್ಯಕ್ಚುಲಿ. ಸೊ ಅದಾದಮೇಲೆ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ಎಲ್ಲವನ್ನು, ಪ್ರಮೋಷನ್ನು ಇನ್ನೂ ಡಬಲ್ ಆಗುತ್ತೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಶಿವಣ್ಣ ಅಷ್ಟೊಂದು ಆತ್ಮೀಯತೆಯಿಂದ ನಮ್ಮ ಹತ್ರ ಮಾತಾಡಿ ನಮ್ಮ ಸಿನಿಮಾ ಬಗ್ಗೆ ಎಲ್ಲ ಹೇಳಿದಾಗ ಸಾಕಷ್ಟು ಚಾನಲ್ಗಳು ಅದನ್ನು ಪ್ರಸಾರ ಮಾಡ್ತಾರೆ. ಆ್ಯಂಡ್ ಅದು ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸರ್. ಆ್ಯಂಡ್ ಹೀ ಈಸ್ ಸಮಥಿಂಗ್ ಬೇರೆನೇ ಸರ್ ಅಲ್ವಾ. ಹೀ ಈಸ್ ನಾಟ್ ಓನ್ಲಿ, ಅವ್ರು ಬರೀ ಒಬ್ಬ ಸ್ಟಾರ್ ಅಲ್ಲ ಸರ್, ಅವ್ರು ಬೇರೆ ಏನು ಸರ್. ನನಗೆ ನಿಮ್ಮ ಪೀಟರ್ ಸಿನಿಮಾದ ಮಧ್ಯೆ ಒಂದು ಸೆಲೆಬ್ರೇಟ್ ಆದಂಥ ಸಿನಿಮಾದ ಬಗ್ಗೆ ನಾನು ಶಿವಣ್ಣನ ಬಗ್ಗೆ ಹೇಳಬೇಕು. ಹಾಸ್ಟೆಲ್ ಹುಡುಗರು ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ರಿಲೀಸ್ ಆಗಿ ವೆರಿ ನೆಕ್ಸ್ಟ್ ಡೇನೇ ಒಂದು ಪ್ರೆಸ್ ಮೀಟು, ಎಲ್ಲೆಂದರೆ ಶಿವಣ್ಣವ್ರ ಮನೆಯಲ್ಲಿ, ಶ್ರೀಮುತ್ತು ಮನೆಯಲ್ಲಿ ಪ್ರೆಸ್ ಮೀಟು. ನಮಗೆ ಶಾಕು, ಅಂದರೆ ಸಿನಿಮಾಗೆ ಸಪೋರ್ಟ್ ಮಾಡೋವಂಥದ್ದು ಡೈಮೆನ್ಷನ್ ಬೇರೆ. ನೆಕ್ಸ್ಟ್ ಡೇನೇ ಶಿವಣ್ಣ ಮೇಲೆ ಪ್ರೆಸ್ ಮೀಟು. ಎಷ್ಟು ನೀಟಾಗಿ ಶಿವಣ್ಣ ಗೀತಮ್ಮ ಹೇಳ್ತಾರಂದರೆ, ಹಾಸ್ಟೆಲ್ ಹುಡುಗರು ಅನ್ನೋಂಥ ಸಿನಿಮಾನ ನೋಡಬೇಕು ನೀವೆಲ್ಲ, ಸಖತ ಮಾಡಿದ್ದಾರೆ ಅಂತ. ಇಲ್ಲಿ ಎಂಡ್ ಆಫ್ ದ ಡೇ ಕನೆಕ್ಟ್ ಆಗಿದ್ದು ಸಿನಿಮಾದ ಪ್ರೊಡಕ್ಷನ್ ಹೌಸು, ಸಿನಿಮಾದಲ್ಲಿ ಕೆಲಸ ಮಾಡಿದಂಥವ್ರು, ಎಲ್ಲಕ್ಕಿಂತ ಮೇಲಾಗಿ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ. ಕರೆಕ್ಟ್. ಈ ಮೈಂಡ್ಸೆಟ್ ನೀವು ಅವಾಗ ಹೆಂಗೆ ನಿಮ್ಗೆ ರಿಜಿಸ್ಟರ್ ಆಯಿತು? ಪೀಟರ್ಗೂ ಶಿವಣ್ಣಗೂ ಪೀಟರ್ ಅಂತಾರೆ, ಶಿವಣ್ಣ ಚೆನ್ನಾಗಿತ್ತು. ಹೌದು, ಅವ್ರಿಗೆ ಟೈಟ್ಲೇ ತುಂಬ ಕ್ಯಾಚಿ ಆಗಿದೆ, ಟೈಟ್ಲೇ ತುಂಬ ಚೆನ್ನಾಗಿದೆಯಲ್ಲ, ಪಟ್ಟಂತ ಬಾಯಿಗೆ ಬರುತ್ತಲ್ಲ ಅಂದಾಗ ಅವ್ರ ಬಾಯಿಂದ ನಮ್ಮ ಸಿನಿಮಾ ಟೈಟ್ಲ್ ಬರ್ತಾ ಇರೋದೇ ಒಂದು ತುಂಬ ದೊಡ್ಡ ವಿಷಯ. ಆ್ಯಂಡ್ ಆಮೇಲೆ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಲ್ಲ, ಪ್ರತಿಯೊಬ್ಬ ಫಿಲಮ್ ಮೇಕರ್ಗೂ ಅವ್ರು ಕೊಡುವಂಥ ಸಪೋರ್ಟ್ ಇದೆಯಲ್ಲ. ಆ್ಯಂಡ್ ವಿ ನೀಡ್ ಸಚ್ ಸಪೋರ್ಟ್. ನಿಜ. ಒಂದು ತಂಡಕ್ಕೆ
ಏನೋ ಒಂದು ಮಾಡೋಣ ಅಂತ ಹೊರಟಾಗ ಸಿನಿಮಾ ರಂಗದಿಂದ ಒಬ್ಬ ಮೇರು ನಟನ ಒಂದು ಇದು ಸಿಕ್ಕಿದಾಗ, ಸಪೋರ್ಟ್ ಸಿಕ್ಕಿದಾಗ ಅದೊಂದು ಪ್ರಶಸ್ತಿಯಾಗಿ ನಮಗೆ ಮೊದಲನೇ ಪ್ರಶಸ್ತಿ ಇದೆ ಸರ್ ಪೀಟರ್. ನಮ್ಮ ಮೊದಲನೇ ಪ್ರಶಸ್ತಿ ಶಿವಣ್ಣ ಅವರು ನಮ್ಮ ಸಿನಿಮಾದ ಗ್ಲಿಮ್ಸ್ಗಳನ್ನು ನೋಡಿ ಮನಸ್ಸು ತುಂಬಿ ಮಾತಾಡಿದ್ದಾರೆ ಸರ್. ಇದು ನಮ್ಮ ಮೊದಲನೇ ಪ್ರಶಸ್ತಿ. ಎಸ್, ಮೇಲಾಗಿ ಇವತ್ತು ಪೀಟರ್ ಒಂದಷ್ಟು ಕಂಟೆಂಟ್ ಮಾಡ್ತೀನಿ, ಇಂಟರ್ವ್ಯೂಗಳು ಮಾಡ್ತೀನಿ ಅಂತಂದಾಗ ನಿಮ್ಮ ಬಗ್ಗೆ ಅಂದರೆ ನೀವು ದೂರದರ್ಶನ ಅನ್ನುವಂಥ ಸಿನಿಮಾ ಮಾಡಿದ್ದು ಒಂದಷ್ಟು ಜನ ಥಿಯೇಟರ್ ನೋಡದೇ ಇರ್ಬೋದು, ಬಟ್ ಅದು OTT ನೋಡಿದ ನಂತರ ತುಂಬ ಫೀಲ್ ಆಗಿದ್ದಾರೆ ಅವರು. ಇಂಥ ಒಳ್ಳೆ ಸಿನಿಮಾನ ನಾವು ಥಿಯೇಟ್ರಲ್ಲಿ ನೋಡಿಲ್ವಲ್ಲ ಗುರು ಅಂತ. ಹೌದೌದು, ಅದಕ್ಕೆ ಕನೆಕ್ಟ್ ಆಗ್ತಾರೆ ಸುಕೇಶ್. ಎಸ್ ಸರ್, ಆ್ಯಕ್ಚುಲಿ ಅದೊಂದು ಎಲ್ಲೋ ಒಂದು ಕಡೆ ಇರುತ್ತೆ. ಪ್ರತಿಯೊಬ್ಬ ಸಿನಿಮಾ ಮೇಕರ್ಗೂ, ಪ್ರತಿಯೊಬ್ಬ ನಿರ್ದೇಶಕನಿಗೂ ಮತ್ತು ನಿರ್ಮಾಪಕನಿಗೂ ಮತ್ತು ತಂಡಕ್ಕೂ ಇವತ್ತಿಗೂ ನನ್ನ ನಟರು ಸಿಕ್ಕಿದಾಗ, ಇವತ್ತೂ ನನ್ನ ನಿರ್ಮಾಪಕರು ರಾಜೇಶ್ ಭಟ್ರು ಅವರು ಮೊನ್ನೆ ಫೋನ್ ಮಾಡಿದಾಗ ಅದನ್ನೇ ಹೇಳಿದ್ರು, ಸುಕೇಶ್ ಇಲ್ಲ ಇದನ್ನೇನೋ ಇನ್ನೊಂದು ಸ್ವಲ್ಪ ಏನೋ ಜನಗಳಿಗೆ ತಲುಪಿಸ್ಬೇಕು, ನಾನು ಏನೋ ಯೋಚನೆ ಮಾಡ್ತಾಯಿದ್ದೀನಿ, ಪ್ಲ್ಯಾನ್ ಮಾಡೋಣ, ಹಾಗೆ ಎಲ್ಲ ಒಂದಷ್ಟು ಎಲ್ಲ ಮಾತಾಡ್ತಾಯಿದ್ದೆ. ಅಂದರೆ ಸರ್, ಒಂದು ಸಿನಿಮಾ ರಿಲೀಸ್ ಆಗೋದು ಬೇರೆ ಸರ್, ರಿಲೀಸ್ ಆದಮೇಲೆ ಜೀವಂತವಾಗಿರೋದಿದೆಯಲ್ಲ ಸರ್, ಅಲ್ಲಿ ಸರ್ ಆ ಸಿನಿಮಾ ತಂಡ ಗೆಲ್ತಾ ಹೋಗೋದು. ಸೊ ಹಾಗಾಗಿ ದೂರದರ್ಶನ ಇವತ್ತಿಗೂ ಸಾಕಷ್ಟು ಜನರು ನನಗೆ ಇವತ್ತಿಗೂ ನನ್ನನ್ನು ಐಡೆಂಟಿಟಿನೇ ದೂರದರ್ಶನ. ಸೂಪರ್. ಸೊ ಆ ವಿಷಯದಲ್ಲಿ ನಾನು ನನ್ನ ನಿರ್ಮಾಪಕ ರಾಜೇಶ್ ಭಟ್ರನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕೆಂದರೆ ಅವರು ಕೊಟ್ಟಂಥ ಸಪೋರ್ಟು ಮತ್ತು ಆ ಸಿನಿಮಾ ಆಗೋದ್ರ ಹಿಂದೆ ಅವರು ನೀಡಿದಂಥ ಒಂದು ಏನಂತಾರೆ, ಒಂದು ಅವ್ರ ಕೊಡುಗೆ ಆಗಲಿ, ಅವ್ರ ಸಪೋರ್ಟ್ ಆಗಲಿ, ಅದು ಔಟ್ಸ್ಟ್ಯಾಂಡಿಂಗ್. ಸೊ ದೂರದರ್ಶನ ಆದಮೇಲೆ ಏನು ಅಂತ ಅಂದಾಗ ಹುಟ್ಕೊಂಡಿದ್ದ ಪೀಟರ್ ಕೊಟ್ಟ ಅಸ್ತಿತ್ವ ಏನು ನಮ್ಮ ಸುಕೇಶ್ಗೆ? ಅಸ್ತಿತ್ವ, ಒಂದು ಕಾನ್ಫಿಡೆನ್ಸು, ಅಲ್ಲಿ ಕಾಂಟೆಂಟ್ ತುಂಬ ಗಟ್ಟಿಯಾಗಿದೆ ಅಂತ ಒಂದು ಫೀಲ್ ಇದೆ. ಹೌದು. ನಿಮಗೆ ಸಿಕ್ಕಂಥ ಗಟ್ಟಿ ಅಸ್ತಿತ್ವ ಏನು ಈ ಪೀಟರ್ ಮೂಲಕ? ಎಸ್ ಸರ್, ಅದೇ ನಾನು ಹೇಳಿದ್ನಲ್ಲ, ದೂರದರ್ಶನ ಆದಮೇಲೆ ಏನು ಮಾಡೋದು ಅಂತಂದಾಗ ಸುಮ್ಮನೆ ಏನೋ ಮಾಡೋದಕ್ಕಾಗಲ್ಲ ಅನ್ನೋದಂತೂ ನನಗೆ ಗೊತ್ತಾಗೋಯ್ತು. ಯಾಕೆಂದರೆ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು ತಲೆ ಮೇಲೆ. ಅಂದರೆ ಈ ಸರಿ ಥಿಯೇಟ್ರಿಗೆ ಜನ ಬರೋ ಥರ ಸಿನಿಮಾ ಮಾಡಬೇಕು ತುಂಬ ನನ್ನ ತಲೆಯಲ್ಲಿ ಓಡಾಡ್ತಾ ಇತ್ತು. ಸುಮ್ಮನೆ ಹಂಗೆ ಅಂದ್ಕೊಂಡ್ರೆ ಆಗಲ್ಲ, ಅದಕ್ಕೆ ತಕ್ಕನಾಗಿ ನಾವು ತಯಾರಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಬರವಣಿಗೆಯಲ್ಲೇ ನಾವು ಅದನ್ನು ಬಲಿಷ್ಠವನ್ನಾಗಿ ಮಾಡ್ತಾ ಬರಬೇಕಾಗುತ್ತೆ. ಪ್ರತಿಯೊಂದು ಪಾತ್ರವನ್ನು ಕಟ್ಟೋದ್ರಲ್ಲಿ, ಪ್ರತಿಯೊಂದು ಪಾತ್ರದ ಪ್ರೆಸೆಂಟೇಷನಲ್ಲಿ, ಪ್ರತಿಯೊಂದು ಆ ಜಾಗದಲ್ಲಿ ಆ ಪಾತ್ರಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ, ಇದು ಎಲ್ಲದರಲ್ಲೂ ಒಂದು ಸ್ಟ್ರಾಂಗೆಸ್ಟ್ ಏರಿಯಾನ ಹುಡುಕಬೇಕಾಗುತ್ತೆ. ಸೊ ಆ ಥರ ಬರಿತಾ ಅದು ಕತೆ, ಚಿತ್ರಕಥೆನಲ್ಲೇ ಸ್ಕ್ರಿಪ್ಟ್ ಗಟ್ಟಿ ಆಯ್ತು. ಓಕೆ, ಹೌದು. ಯಾವಾಗ ಒಂದು ಗಟ್ಟಿ ಕತೆ ಅಂತ ಅನ್ನಿಸ್ತು, ಸೊ ಇಮಿಡಿಯೇಟಾಗಿ ನಾನು ಪ್ಲ್ಯಾನ್ ಮಾಡಿದೆ, ಎಸ್ ಮುಂದೆ ಹೆಜ್ಜೆ ಇಡ್ಬೋದು ಅಂತ. ಮೇಲಾಗಿ ನೀವು ಈ ಪ್ರಮೋಷನಲ್ ಆ್ಯಕ್ಟಿವಿಟಿಗಿಂತ ಮುಂಚೆನೇ ನನ್ನ ಜೊತೆ ಸೇರಿ ಭಾಳಷ್ಟು ಜನ ಮಾಧ್ಯಮ ಮಿತ್ರರಿಗೆ ನಿಮ್ಮದು ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ತಾಯಿದ್ರಿ. ಮ್ಯೂಸಿಕಲ್ಲಿ ಎಷ್ಟು ದೊಡ್ಡ ಎಫರ್ಟ್ ನೀವು ಆಗ್ತಾಯಿದ್ದೀರಾ, ಸಿಂಗರ್ಸ್ ವೈಸು, ಮೇಕಿಂಗ್ ವೈಸು, ಪ್ರೊಡಕ್ಷನ್ ವೈಸು, ಆ ಲಾರ್ಜ್ ಸ್ಕೇಲ್ ಅನ್ನೋದನ್ನು ಸುಕೇಶು ಫೀಡ್ ಮಾಡ್ತಾ ಬಂದ್ರಿ ನೀವು. ಎಸ್ ಗುರು, ವಿ ಆರ್ ಡೂಯಿಂಗ್ ಅ ಬಿಗ್ ಅಂತ. ಹೌದು. ಇದರ ಒಂದು ಸೀಕ್ರೆಟ್ ಏನು ಅಂತ? ಹೌದು. ಮೊದಲನೇದಾಗಿ ಕಥೆನೇ ಆ ಥರ ಕೇಳಿದಾಗ ಅದನ್ನು ನಾವು ಫುಲ್ಫಿಲ್ ಮಾಡಲೇಬೇಕಾಗುತ್ತೆ. ಸೊ ಒಂದು ಕಥೆನಲ್ಲೇ ಆ ಥರ, ಇದು ಲಾರ್ಜ್ ಸ್ಕೇಲ್ ಅಂದರೆ ನಾವು ಬಜೆಟ್ ವೈಸು ತೊಗೋಬೋದು. ಆ್ಯಂಡ್ ಅದೆಲ್ಲವನ್ನು ಬಿಟ್ಟು ಒಂದು ಕತೆಗೆ ಒಂದು ಸ್ವರೂಪ ಇರುತ್ತೆ, ಅಥವಾ ಒಂದು ತಾಂತ್ರಿಕತೆಗೆ ಒಂದು ಸ್ವರೂಪ ಇರುತ್ತೆ. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟನ್ನು ನಾವು ರಿಚೆಸ್ಟಾಗಿ ಯೂಸ್ ಮಾಡಿಕೊಂಡಾಗ ಅದು ದೊಡ್ಡದಾಗ್ತಾ ಬರುತ್ತೆ. ಒಂದು ಸಿನಿಮಾ ದೊಡ್ಡದಾಗೋದು ಹಾಗೆ ಅಂತ ನನಗೆ ತುಂಬಾ ಅನಿಸುತ್ತೆ. ಸತ್ಯ ಅದು. ಯಾವಾಗ ಸಿನಿಮಾಗೆ ನಾವು ಬರವಣಿಗೆಗೆ ಎಲ್ಲವನ್ನ ನಾವು ಒದಗಿಸ್ತೀವಿ ಸ್ಕ್ರೀನ್ ಮೇಲೆ ಬರೋದಕ್ಕೆ, ಅದೇ ಒಂದು ಲಾರ್ಜ್ ಸ್ಕೇಲ್, ಅದೇ ಒಂದು ಲಾರ್ಜೆಸ್ಟ್ ಅಚೀವ್ಮೆಂಟ್ ಫಾರ್ ದ ಫಿಲಮ್ ಮೇಕರ್ಸ್. ಸೊ ಆ ವಿಷಯದಲ್ಲಿ ನಾವು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿ, ದೂರದರ್ಶನಕ್ಕೂ ಎಷ್ಟೋ ಜನ ಹೇಳಿದ್ರು, ಇಂಟರ್ವ್ಯೂನಲ್ಲೂ ಹೇಳಿದ್ರು, ನನಗೆ ಸುತ್ತಮುತ್ತ ಇಂಡಸ್ಟ್ರಿಯವರಾಗಲಿ ಎಲ್ಲರೂ ಹೇಳ್ತಾರೆ, ದೂರದರ್ಶನಕ್ಕೂ ಇದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಅದು ಕೆಲಸದಲ್ಲಾಗಿರ್ಬೋದು, ಟೆಕ್ನಿಷಿಯನ್ ವಿಷಯದಲ್ಲಾಗಿರ್ಬೋದು, ಟೆಕ್ನಿಕಾಲಿಟೀಸ್ ಆಗಿರ್ಬೋದು. ಸೊ ಎಲ್ಲದಕ್ಕೂ ಹೋಲಿಕೆ ಮಾಡಿದಾಗ ದೂರದರ್ಶನ ಒಂದು ಸಪ್ರೇಟಾಗಿ ನಿಂತ್ಕೊಳ್ಳುತ್ತೆ, ಪೀಟರೇ ಒಂದು ಸಪ್ರೇಟ್ ಜಾನರೇ ಬೇರೆ. ಸೊ ಹಾಗಾಗಿ ಟೆಕ್ನಿಕಲಿ ನಾವು ತುಂಬ ಸ್ಟ್ರಾಂಗ್ ಆಗಿ ಹುಟ್ಟಾಕದಂಥ ಸಿನಿಮಾ ಸರ್ ಪೀಟರ್. ಮೇಲಾಗಿ ನೀವು ಬರೆದಂಥ ಒಂದಷ್ಟು ಬರವಣಿಗೆ, ನೀವು ಬರೆದಂಥ ಒಂದಷ್ಟು ಪಾತ್ರಗಳು ಜನಗಳಿಗೆ ಕನೆಕ್ಟ್ ಆಗೋದ್ರ ಜೊತೆಗೆ ಅದು ನಿಮ್ಮ ಸಿನಿಮಾಗೂ ಒಂದು ಗಟ್ಟಿಯಾದಂತಹ ಪಾತ್ರಗಳಾಗಿ ರೂಪುಗೊಳ್ಳಬೇಕು ಅಂತಂದರೆ ಏನು ರೀಸನ್ ಇರುತ್ತೆ ಆ್ಯಸ್ ಅ ರೈಟರ್ ಆಗಿ?
ಸರ್ ಮೊದಲನೇದಾಗಿ ನಾವು ಅನುಭವಿಸಿರ್ಬೇಕು ಸರ್. ಅದು ಇಂಪಾರ್ಟೆಂಟ್. ಹಾಂ, ಬದುಕಿನಲ್ಲಿ ನಾವು ಪ್ರಕೃತಿನ ಕೂಡ ಅನುಭವಿಸಿರ್ಬೇಕು. ಪ್ರಕೃತಿಯನ್ನು ಬಿಟ್ಟು ಮನುಷ್ಯನಿಲ್ಲ, ಮನುಷ್ಯನ ಬಿಟ್ಟು ಪ್ರಕೃತಿ ಇಲ್ಲ. ಸೊ ಪ್ರಕೃತಿಯ ಮತ್ತೊಂದು ಲಿವಿಂಗ್ ಎಕ್ಸಾಂಪಲೇ ಮನುಷ್ಯ ಅಲ್ವಾ? ಸೊ ಪ್ರಕೃತಿಯಲ್ಲಾಗುವಂಥ ಬದಲಾವಣೆಗಳು, ಮನುಷ್ಯನಲ್ಲಾಗುವಂಥ ಆಲೋಚನೆಗಳು ಎರಡು ಒಂದೇ ಅಂತ ನನ್ನ ಭಾವನೆ. ಬಟ್ ಪ್ರಕೃತಿ ತೋರಿಸುವಂಥ ವಿಕೋಪಗಳು, ಮನುಷ್ಯನ ತೋರಿಸುವಂಥ ದುಷ್ಟಬುದ್ಧಿಗಳು, ವಿಕೋಪಗಳು ಬೇರೆ ಬೇರೆ ಪರಿಣಾಮಗಳನ್ನು ತೋರಿಸುತ್ತೆ. ಆದರೆ ಬಟ್ ಎರಡೂ ಒಂದೇ. ಸೊ ಪ್ರಕೃತಿಯ ಭಾಗನೇ ಮನುಷ್ಯ. ಸೊ ಹಾಗಿದ್ದಾಗ ಪ್ರತಿ ನಿರ್ದೇಶಕ ಅಥವಾ ಪ್ರತಿ ಬರಹಗಾರ ಅವನ ಸ್ಟ್ರಾಂಗ್ ಪಾಯಿಂಟ್ ಯಾವುದು, ಅವನು ಯಾವುದನ್ನು ಜಾಸ್ತಿ ಅನುಭವಿಸಿದ್ದಾನೆ, ಅದರ ಸುತ್ತಮುತ್ತ ಅವನು ಕತೆ ಕಟ್ಟಿಕೊಂಡಾಗ ಅದನ್ನು ಪರಿಣಾಮಕಾರಿಯಾಗಿ ಸಿನಿಮಾ ಮೂಲಕ ತೋರಿಸಬಲ್ಲ. ಸೊ ಇದು ನನ್ನ ಸ್ಟ್ರಾಂಗೆಸ್ಟ್ ಏರಿಯಾ. ಮೋಸ್ಟ್ಲಿ ಇದೇ ಕಾರಣಕ್ಕೆ ನಾನು ನಿಮ್ಮ ಬಗ್ಗೆ ಮಾತಾಡುವಾಗ ಸುಕೇಶ್ ಶೆಟ್ಟಿ ಸೆನ್ಸಿಬಲ್ ರೈಟರ್, ಅಂದರೆ ಸುಮ್ಮನೆ ಹೊಗಳೋದಲ್ಲ, ನಾನು ನಿಮ್ಮನ್ನು ಹೊಗಳಿ ನಾನು ನಿಮ್ಮದೇನೋ ಶಬಾಷ್ಗಿರಿ ನಂಗೆ ಬೇಕಾಗಿಲ್ಲ. ಬಟ್ ದ ಫ್ಯಾಕ್ಟ್ ಈಸ್ ಸೆನ್ಸಿಟಿವ್ ಅನ್ನೋದಕ್ಕೆ ಸೂಕ್ತ ಅನ್ನಿಸ್ಬೇಕಲ್ಲ ನಮಗೆ. ಕರೆಕ್ಟ್. ಎಸ್ ಸರ್, ದಟ್ ಈಸ್ ದ ಬೇಸಿಕ್. ಇದು ಕಂಟೆಂಟ್ ಅಂತಾರೆ. ಕಂಟೆಂಟ್ ಈಸ್ ನಥಿಂಗ್ ಬಟ್ ನಮ್ಮ ಸುತ್ತಮುತ್ತ ಪರಿಸರದ ಒಂದು ವಿಷಯಗಳನ್ನು ಮತ್ತು ಎಲಿಮೆಂಟ್ಸ್ಗಳನ್ನು ತಗೊಂಡು ಅದನ್ನು ಕಥೆ ರೂಪದಲ್ಲಿ ಸಿನಿಮಾ ಥರದೇ ಕಂಟೆಂಟ್ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಪೀಟ್ರ್ ಅಂದಾಗ, ರಾಜೇಶ್ ಧ್ರುವ ಅಂದಾಗ ಅದ್ರ ಜೊತೆಗೆ ಪ್ಯಾರಲ್ ಆಗಿ ತುಂಬ ನನಗೆ ಕಾಡ್ತಾ ಇರೋದು ಆ ಚೆಂಡೆ ಏನು ಚೆಂಡೆ ಕರಾಮತ್ತು ಅಂತ. ಎಸ್ ಸರ್, ಚೆಂಡೆ ಅನ್ನೋದು ಮೂಲತಃ ಕೇರಳದಿಂದ ಅದನ್ನು ಅಡಾಪ್ಟ್ ಮಾಡ್ಕೊಂಡಿರೋವಂಥದ್ದು. ಕೇರಳದ ಮೂಲದ ಒಂದು ಒಂದು ಆರ್ಟ್ ಫಾರ್ಮ್ ಅದು. ಓಕೆ, ಅದಕ್ಕೆ ಯಾವುದೇ ರೀತಿಯಾದಂಥ ಭೇದ ಇಲ್ಲ, ಭಾವ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ. ಅದನ್ನು ಒಬ್ಬ ಹಿಂದೂನೂ ಬಾರಿಸ್ಬೋದು, ಮುಸ್ಲಿಮು ಬಾರಿಸ್ಬೋದು. ಇದು ಚಂಡೆ ಅಂತಲ್ಲ, ಯಾವುದೇ ವಾದ್ಯ ಆಗಿರಲಿ, ಯಾವುದೇ ಏನೇ ಆಗಿರಲಿ, ಧರ್ಮದ ಭೇದ ಇಲ್ಲ. ಸೊ ಇಲ್ಲಿ ಚಂಡೆನ ತರೋದಕ್ಕೆ ಎಗೇನ್ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡಬೇಕಿತ್ತು ಆಡಿಯನ್ಸ್ಗೆ. ಚಂಡೆ ಅನ್ನೋದು ಒಂದು ಸಣ್ಣ ಎಳೆಯಾಗಿ ಇಡೀ ಸಿನಿಮಾನ ಕ್ಯಾರಿ ಮಾಡುತ್ತೆ. ಓಕೆ, ನಾವು ತುಂಬ ಇಡೀ ಸಿನಿಮಾ ಚಂಡೆನೇ ತೋರಿಸ್ಬಿಟ್ರೆ ಅದು ಚಂಡೆಗೋಸ್ಕರ ಮಾಡಿರೋ ಸಿನಿಮಾ ಆಗ್ಬಿಡುತ್ತೆ. ಎಸ್, ಹೌದು. ಬಟ್ ನನ್ನ ತಲೆಯಲ್ಲಿದ್ದು ಇದೊಂದು ಇಂಟೆನ್ಸ್ ಸಸ್ಪೆನ್ಸ್ ಸಬ್ಜೆಕ್ಟ್ ಜೊತೆಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಪ್ರೇಕ್ಷಕ ಸಿನಿಮಾ ಥಿಯೇಟ್ರಿಗೆ ಬಂದಾಗ ಅವನಿಗೆ ಒಂದು ಅನುಭವವನ್ನು ನಾವು ಹಂಚಬೇಕಾಗಿತ್ತು. ಆ ಅನುಭವನ ಹಂಚೋದಕ್ಕೆ ಯಾವುದೆಲ್ಲ ನಾವು ಎಲಿಮೆಂಟ್ಸ್ಗಳನ್ನು ಸಿನಿಮಾದೊಳಗಡೆ ತಂದು ಕೂರಿಸ್ಬೋದು, ಅದನ್ನೆಲ್ಲ ತಂದಿದ್ದೀವಿ ಈ ಸರಿ. ಅದರಲ್ಲಿ ಚಂಡೆ ಒಂದು ತುಂಬ ಮುಖ್ಯವಾದ ಪಾತ್ರ ಮಾಡುತ್ತೆ. ಯಾಕೆಂದರೆ ಚಂಡೆ ವಾದನಕ್ಕೆ ಒಂದು ಡಿಸಿಪ್ಲಿನ್ ಇದೆ. ಚಂಡೆ ವಾದನಕ್ಕೆ ಒಂದು ಡಿವೈನ್ ಟಚ್ ಇದೆ ಸರ್. ಅದನ್ನು ಕೇಳ್ತಾನೇ ಇರಬೇಕನ್ಸುತ್ತೆ, ಅದನ್ನು ನೋಡ್ತಾನೇ ಇರಬೇಕನ್ಸುತ್ತೆ. ಆಮೇಲೆ ಆ ಒಂದು ಡಿಸಿಪ್ಲಿನ್ ಯಾಕಂತ ಹೇಳಿದೆ ಅಂದರೆ, ಒಂದು 12 ಜನ ಇದ್ದರೆ ಸರ್, ಒಬ್ಬನ ಕೈ ಹಿಂಗೆ ಇದ್ದರೆ ಅಷ್ಟು ಜನರ ಕೈ ಹಿಂಗೆ ಇರುತ್ತೆ. ಓಕೆ, ಹಿಂಗೆ ಇನ್ಕ್ಲೂಡಿಂಗ್ ಆ ಮೂಮೆಂಟ್ ಕೂಡ ಮಿಸ್ಮ್ಯಾಚ್ ಆಗೋದಿಲ್ಲ ಎಲ್ಲವೂ ಸರ್. ಅದೊಂದು ಡಿಸಿಪ್ಲಿನ್ಡ್ ಆರ್ಟ್ ಫಾರ್ಮ್. ಅದು ಒಂದು ಸ್ಪೆಷಲ್ ಆಗಿರುತ್ತೆ ಸಿನಿಮಾಗೆ ಅಡಾಪ್ಟ್ ಮಾಡಿದಾಗ. ಒಂದು ಸೌಂಡಿಂಗಲ್ಲಿ ಆಟ ಆಡ್ಬೋದು, ಇನ್ನೊಂದು ಒಂದು ಒಳ್ಳೆ ವೈಬ್ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಇದನ್ನು ಸಿನಿಮಾಗೆ ತಂದರೆ ಅನ್ನೋದು ಮುಖ್ಯವಾದ ರೀಸನ್. ಇದು ಅದರ ಒಂದು ಸ್ಟ್ರಾಟಜೈಸ್ ಮಾಡಿ ಇನ್ವಾಲ್ವ್ ಮಾಡಿರೋಂಥ ಒಂದು ಚಂಡೆ ಇದು. ಓಕೆ, ಸಿನಿಮಾದ ಸ್ಟಾರ್ ಕಾಸ್ಟು ಮೋಸ್ಟ್ಲಿ ನೇಚರಿಗೆ ತುಂಬ ಕನೆಕ್ಟಿವಿಟಿ ಆಗಿ ಬರೆದಿದ್ದಾರೆ ಅಂತ ಸುಕೇಶ್ ಶೆಟ್ಟಿ. ನಾನು ಒಂದಷ್ಟು ಮೇಕಿಂಗ್ಸ್ ನೋಡಿದಾಗ ಪಿನ್ ಡ್ರಾಪ್ ಸೈಲೆನ್ಸು, ಎಕ್ಸ್ಟ್ರೀಮ್ ಗ್ರೀನ್ರಿ, ಹೌದು, ಆ ವೈಟ್ ಶಾಟು, ಆ ಕಾಂಪ್ಯಾಕ್ಟ್ ಶಾಟು, ಆ ಮೂಮೆಂಟ್ಸ್ಗಳು, ಅಂದರೆ ನೀವು ಬಿಟ್ಟಂಥ ಕಂಟೆಂಟನ್ನು ಅಬ್ಸರ್ವ್ ಮಾಡಿದಾಗ ಆ ಇಂಟೆನ್ಸಿಟಿ ಅನ್ನೋದು ತುಂಬ ಕಾಣ್ತಿದೆ ನನಗೆ. ಎಸ್ ಸರ್, ಯಾವತ್ತೂ ಅಷ್ಟೇ ಒಂದು ಕಥೆ ಅಂತ ಮಾಡಿದಾಗ ಆ ವಿಜುವಲಿ ಕೂಡ ನಾನು ಬರಿಬೇಕಾದ್ರೆ ಹಾಗೇ ನಾನು ವಿಜುವಲಿನೂ ಅದನ್ನು ಮೆಂಟಲಿ ನಾನು ನರೇಟ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನನ್ನ ತಂಡಕ್ಕೆ ಅಥವಾ ನನ್ನ ಡಿರೆಕ್ಷನ್ ಟೀಮ್ಗೆ ಎಲ್ಲರಿಗೂ ನಾನು ನರೇಟ್ ಮಾಡಬೇಕಾದ್ರೆ ವಿತ್ ಅವ್ರು ಅದನ್ನು ಕಣ್ಣಿಗೆ ಕಟ್ಕೊಂಡು ಅದನ್ನು ಕೇಳಿಸ್ಕೊತಾ ಹೋಗಬೇಕು. ಸೊ ಹಾಗೆ ನರೇಟ್ ಮಾಡ್ತೀನಿ ನಾನು. ಹಾಗೆ ನರೇಟ್ ಮಾಡಬೇಕು ಅಂದರೆ ಅದು ನನಗೆ ಕ್ಲಾರಿಟಿ ಇರಬೇಕು. ಸೊ ವಿಜುವಲ್ಸ್ ಕೂಡ ಅಷ್ಟೇ. ಆ್ಯಂಡ್ ನಮ್ಮ ಟೆಕ್ನಿಕಲ್ ಟೀಮ್ ವಿಜುವಲ್ಸ್ ಅಂತ ಬಂದಾಗ ಗುರುಪ್ರಸಾದ್ ನರ್ನಾಡ್ ಈಸ್ ಅ ವೆರಿ 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 ಟ್ಯಾಲೆಂಟೆಡ್ ಸಿನಿಮಾಟೋಗ್ರಾಫರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಈಗ ತಮಿಳ್ ಮಾಡ್ತಿದ್ದಾರೆ, ತೆಲುಗು, ಹಿಂದಿನಲ್ಲೂ ಒಂದು ಸಿನಿಮಾ ಮಾಡ್ತಿದ್ದಾರೆ. ಸೊ
ಅಂದರೆ ನಮ್ಮಲ್ಲಿ ಸಾಕಷ್ಟು ಸಿನಿಮಾಟೋಗ್ರಫರ್ಗಳಾಗಲಿ, ಎಡಿಟರ್ಗಳಾಗಲಿ ಅಥವಾ ಡಿಸೈನ್ಸ್ಗಳಾಗಲಿ ಈ ಥರದ್ದು ಸಾಕಷ್ಟು ಇದೆ. ಬಟ್ ಕೊಲಾಬ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ದೊಡ್ಡ ಮ್ಯಾಟ್ರ್ ಆಗುತ್ತೆ. ಯಾವಾಗ ಲೈಕ್ ಮೈಂಡೆಡ್ ಪೀಪಲು, ಟ್ಯಾಲೆಂಟ್ಸು ಎಲ್ಲ ಸೇರಿದಾಗ ಒಂದು ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ ಸರ್. ನಾಟ್ ಓನ್ಲಿ ಗುರುಪ್ರಸಾದ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ನಮ್ಮ ಎಡಿಟರ್ ಆಗಿರಲಿ, ನಮ್ಮ ಸೌಂಡ್ ಡಿಸೈನ್ ರವಿ ಹಿರೇಮಠ್, ನಮ್ಮ ಒನ್ ಆಫ್ ದಿ ಅನ್ನದಾತರು ಅನ್ನದಾತರಲ್ಲಿ. ಹೌದು. ಸೊ ಹಿ ಈಸ್ ಆಲ್ಸೋ ವೆರಿ ನೋನ್ ಸೌಂಡ್ ಡಿಸೈನರ್ ಇನ್ ಕನ್ನಡ ಇಂಡಸ್ಟ್ರಿ. ಫಿನಾಮಿನಲ್. ಸೊ ಹಾಗಾಗಿ ನಮಗೇನಾಯಿತು, ನನ್ನ ಮೊದಲು ಥಾಟೇ ಅದಿತ್ತು, ಈ ಸರಿ ಟೆಕ್ನಿಕಲಿ ನಾವು ಸ್ಟ್ರಾಂಗಾಗಿ ಕತೆ ಹೇಳೋದ್ರ ಜೊತೆಗೆ, ಆಮೇಲೆ ಸ್ಟ್ರಾಂಗಾಗಿ ಕತೆ ಹೇಳೋದ್ರ ಜೊತೆಗೆ ಟೆಕ್ನಿಕಲಿ ಕೂಡ ನಾವು ಸ್ಟ್ರಾಂಗಾಗಿ ಇದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದು ತುಂಬ ಇತ್ತು. ಸೊ ಹಾಗಾಗಿ ಪರಿಸರ ಕರೆಕ್ಟ್. ಪರಿಸರದ ಜೊತೆಗೆ ಇವತ್ತು ನಾವು ಬರೀ ಪರಿಸರವನ್ನೇ ತೋರಿಸ್ತಾ ಹೋದರೆ ಅದು ಆಗಲ್ಲ. ಆ ಆಡಿಯನ್ಸ್ನ ಒಂದು ಎಮೋಷ್ನಲ್ ಆಗಿ ಅದನ್ನು ನಾವು ಎಮೋಷ್ನಲ್ ಆಗಿ ಕೂರಿಸೋದು ನಾವು ಯಾವ ಥರ ನಾವು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಇಸ್ ಪ್ಯೂರ್ಲಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇನ್ ಥಿಯೇಟರ್. ಆ್ಯಂಡ್ ಇದು ಏನಂತಾರೆ, ಇಟ್ಸ್ ಅ ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರ್. ಓಕೆ, ಆ್ಯಂಡ್ ಇಟ್ಸ್ ಅ ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಸರ್ ಇದು. ಮೇಲಾಗಿ ಅಭಿವೃದ್ಧಿ ಒಳ್ಳೆಯದು ಚೆನ್ನಾಗಿ ಆಗುತ್ತೆ, ಆಗಬೇಕು. ಈ ಒಂದು ಹೋಲ್ ಪ್ರೊಸೆಸ್ ಬಗ್ಗೆ, ವೃದ್ಧಿ ಬಗ್ಗೆ ಸುಕೇಶ್ ಶೆಟ್ಟಿಯ ಮನದಾಳದ ಮಾತು. ಎಸ್ ಸರ್, ವೃದ್ಧಿ ಸ್ಟುಡಿಯೋಸ್ ಅಂತ ಹುಟ್ಟಾಕಿದಾಗ ನಮಗಿದ್ದಿದ್ದು ಒಂದೇ, ನಮಗಿರೋವಂಥ ಬೌಂಡ್ರಿನಲ್ಲಿ, ನಮಗಿರೋವಂಥ ಟೆರಿಟರಿನಲ್ಲಿ ಎಷ್ಟು ಒಳ್ಳೆ ಕಂಟೆಂಟ್ನ ನಾವು ಕೊಡ್ಬೋದು. ಆಮೇಲೆ ನಾನು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಇದ್ದೆ. ಸೊ ನಮಗೆ ನನ್ನ ಮೊದಲನೇ ಸಿನಿಮಾ ಆದಾಗ ತಲೆಗೆ ಬಂದಿದ್ದು ಒಂದೇ, ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಜನನ ಥಿಯೇಟ್ರಿಗೆ ಕರ್ಕೊಂಬರೋ ಸಿನಿಮಾ ಮಾಡಲೇಬೇಕು. ಥಿಯೇಟ್ರಿಗೆ ಕರ್ಕೊಂಬಂದಮೇಲೆ ಅವರು ಥಿಯೇಟ್ರಿಂದ ಹೊರಗಡೆ ಹೋದ್ಮೇಲೆ ಮಾತಾಡೋ ಸಿನಿಮಾ ಆಗಲೇಬೇಕು ಅಂತ. ಆ ಥರ ಆಗಿಲ್ಲ ಅಂದರೆ ಜನನ್ನ ಥಿಯೇಟ್ರಿಗೆ ಕರ್ಕೊಂಬಂದು ನಮಗೆ ಅದು ರೆಸ್ಪೆಕ್ಟ್ ಅಲ್ಲ. ಜನನ್ನ ನಾವು ಥಿಯೇಟ್ರ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ನಾವೇನೋ ಕೊಡಬೇಕಲ್ವ. ಈಗ ನಾವು ಒಂದು ಮದುವೆ ಇರುತ್ತೆ ಸರ್, ಮದುವೆಗೆ ನಾವು ಇನ್ವೈಟ್ ಮಾಡಿದಾಗ ಅಲ್ಲಿ ಮದುವೆನೇ ನಡಿಬೇಕು ಅಲ್ವಾ? ಚೆನ್ನಾಗಿದೆ. ಸೊ ಮದುವೆ ಇದೆ ಬನ್ನಿ ಅಂತ ನಾವು ಇನ್ವೈಟ್ ಮಾಡಿದಾಗ ಮದುವೆನೇ ಆಗಿಲ್ಲ, ಅಲ್ಲಿ ಬೇರೆ ಏನೋ ಆಗ್ತಿದೆ ಅಂದರೆ ಅವರು ಮದುವೆಗೋಸ್ಕರ ರೆಡಿಯಾಗಿ ಬಂದಿರ್ತಾರೆ, ಮೆಂಟಲಿ ಫಿಕ್ಸ್ ಆಗಿ ಬಂದಿರ್ತಾರೆ, ಗಿಫ್ಟ್ ಇಟ್ಕೊಂಬಂದಿರ್ತಾರೆ, ಮುಯಿ ಇಟ್ಕೊಂಬಂದಿರ್ತಾರೆ. ಅಲ್ಲಿ ಮದುವೆನೇ ಇಲ್ಲ, ಬೇರೆ ಏನೋ ಆಗ್ತಿದೆ ಅಂದರೆ ಎಲ್ಲ ಬೇರೆದೇನೋ ಅಲ್ಲ. ಮುಂದೆ ಒಂದಿನ ಅವಂತ ಒಳ್ಳೆ ಮದುವೆನೇ ಮಿಸ್ ಮಾಡ್ಕೊತಾರೆ. ಸೊ ಹಾಗಾಗಿ ಆ ಮದುವೆನ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ನಾವು ಎಲ್ಲ ರೀತಿಯಾದಂಥ ತಯಾರಿಗಳು ಮಾಡ್ತೀವಿ ಗೊತ್ತಾ. ಅದನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ಎಲ್ಲ ಕಾರ್ಯಗಳು ಸಂಗಾಗಿ ನಡೀತೆ. ಮದುವೆಯಿಂದ ಹೊರಗಡೆ ಹೋದಾಗ ಮಾತಾಡ್ತಾರೆ, ತುಂಬ ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ಡೆಕೋರೇಷನ್ ಚೆನ್ನಾಗಿತ್ತು, ಆಮೇಲೆ ಊಟ ಚೆನ್ನಾಗಿತ್ತು, ಪುರೋಹಿತರು ಚೆನ್ನಾಗಿ ಮಂತ್ರ ಹೇಳಿದ್ರು, ತುಂಬ ಒಳ್ಳೆ ವೈಬ್ ಇತ್ತು. ಇಷ್ಟೇ ಸರ್. ಇಲ್ಲ, ನಿಮ್ಮದು ಕನೆಕ್ಟಿವಿಟಿ ಚೆನ್ನಾಗಿದೆ. ಅಂದರೆ ನಿಮ್ಮ ಪೀಟ್ರ್ ನೋಡುವಂತಹ ಜನಕ್ಕೆ ಖುಷಿ ಆಗಬೇಕು, ಹೌದು, ದುಡ್ಡು ಕೊಟ್ಟಿದ್ದಕ್ಕೆ ಚೆನ್ನಾಗಾಯಿತು ಅನ್ನಿಸ್ಬೇಕು, ಆ ಒಂದು ಮೈಂಡ್ ಸೆಟಲ್ ಮಾಡೋದು ಸಿನಿಮಾ. ಹೌದು ಸರ್, ಖಂಡಿತ. ಯಾಕೆಂದರೆ ಇವತ್ತಿಗೆ 3 ಅವರ್ ಒಬ್ಬ ವ್ಯಕ್ತಿಯ 3 ಅವರ್ನ ಆಲ್ರೆಡಿ ರೀಲ್ಸ್ಗಳು ತೊಗೊಂಡ್ಬಿಟ್ಟಿದೆ. ಹೌದು, ರೀಲ್ಸಲ್ಲಿರೋವಂಥ 60 ರೀತಿಯ ಎಮೋಷನ್ಸ್ಗಳನ್ನು ಅವ್ರು ಅನುಭವಿಸ್ಬಿಡ್ತಾರೆ. ಅಂಥವ್ರನ್ನ ನಾವು ಸಿನಿಮಾಗೆ ಅಂದರೆ ಅವರು ಎದ್ದು ಗಾಡಿ ಸ್ಟಾರ್ಟ್ ಮಾಡಿ ಪಾರ್ಕ್ ಮಾಡಿ ಬಂದು ಸೀಟಲ್ಲಿ ಕೂತ್ಕೊಳ್ಳೋದು ಇವತ್ತಿಗೆ ತುಂಬ ಒಂದು ಕ್ಲಿಷ್ಟಕರವಾದಂಥ ಒಂದು ಪರಿಸ್ಥಿತಿ. ಅಂಥವ್ರನ್ನ ನಾವು ತಂದು ಕೂರಿಸ್ಬೇಕು ಅಂದರೆ ಸರ್, ನಾವು ಏನೋ ಒಂದು ಮಾಡಬೇಕು. ಯಾವತ್ತೂ ಅಷ್ಟೇ ಒಬ್ಬ ನಿರ್ದೇಶಕ ಅಥವಾ ಒಬ್ಬ ತಂಡಕ್ಕೆ ತುಂಬ ಜವಾಬ್ದಾರಿ ಇರಬೇಕು. ನಾವು ಸಿನಿಮಾವನ್ನು ಸಿನಿಮಾವಾಗೇ ನಾವು ನೋಡಬೇಕು ಸರ್. ಅದನ್ನು ತುಂಬ ಎಮೋಷನಲ್ ಆಗಿ ನಾವು ನೋಡಬಾರ್ದು, ಆಡಿಯನ್ಸ್ನ ಎಮೋಷನಲ್ ಆಗಿ ಮಾಡಬೇಕು. ಆ್ಯಂಡ್ ಸಿನಿಮಾವನ್ನು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಕಟ್ಟಿಕೊಟ್ಟಾಗ ಮಾತ್ರ ಅವರಿಗೆ ಅದು ಫೀಲ್ ಆಗುತ್ತೆ. ಆಮೇಲೆ ನಾವು ಅಪ್ಗ್ರೇಡ್ ಆಗಬೇಕು ಸರ್. ಪ್ರತಿಯೊಬ್ಬ ನಿರ್ದೇಶಕ ಆಯಾಯ ಸಮಯಕ್ಕೆ ತಕ್ಕಾಗೆ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇರಬೇಕು. ಅವತ್ತಿನ ಇಂಟ್ರೆಸ್ಟ್ ಏನು, ಅವತ್ತಿನ ಜನರ ಎಕ್ಸ್ಪೆಕ್ಟೇಷನ್ ಏನು, ಅದನ್ನು ಅರ್ಥ ಮಾಡಿಕೊಂಡು ಅವನು ಕಂಟೆಂಟ್ನ ರೆಡಿ ಮಾಡ್ತಾ ಹೋಗಬೇಕು. ಬಿಡುಗಡೆಗೆ ಸಿದ್ಧವಿರುವಂತಹ ಸುಕೇಶ್ ಶೆಟ್ಟಿಯವರ 2ನೇ ಅದ್ಭುತ ಕೂಸು ಪೀಟ್ರ್ ಅಂತ ನಾನು ಭಾವಿಸ್ತೀನಿ. ಮೈಂಡ್ ಸೆಟ್ ಹೇಗಿದೆ? ರಿಲೀಸ್ಗೆ ರೆಡಿ ಇದೆ? ಎಸ್ ಸರ್, ರಿಲೀಸ್ ಆಗ್ತಿದೆ ಇದೇ ಶುಕ್ರವಾರ. ಆ್ಯಂಡ್ ಇಲ್ಲಿವರೆಗೂ ನಾವು ಕೊಟ್ಟಂಥ ಕಂಟೆಂಟ್ಗಳಿಗೆ ಅದ್ಭುತವಾದಂಥ ಪ್ರತಿಕ್ರಿಯೆಗಳು ಬಂದಿದೆ. ಇಲ್ಲಪ್ಪ, ಈ ಹುಡುಗರು ಏನೋ ಮಾಡಿದ್ದಾರೆ, ಈ ತಂಡ ಒಂದು ಪ್ರಾಮಿಸಿಂಗ್ ಆಗಿದೆ, ಏನೋ ಒಂದು ಒಳ್ಳೆ ರೀತಿಯಾದಂಥ ವಿಷಯಗಳನ್ನು ಕೊಡ್ತಾ ಇದ್ದಾರೆ
ಅದು ವಿಜುವಲಿ ಆಗಿರಲಿ ಎಲ್ಲ ಡಿಪಾರ್ಟ್ಮೆಂಟು ನೀಟಾಗಿ ವರ್ಕ್ ಮಾಡಿರೋ ಥರ ಇದೆ. ಸೊ ಅದನ್ನು ನಾವು 100% ಉಳಿಸ್ಕೋತೀವಿ ಥಿಯೇಟ್ರಿಗೆ ಬಂದಾಗ. ಯಾಕೆಂದರೆ ಸರ್ ಯಾವ ಸಿನಿಮಾನು OTTಗೆ ಮಾಡ್ತಿದ್ದೀನಿ ಅಂತ ಮಾಡೋಕ್ಕಾಗಲ್ಲ ಸರ್. ಅಲ್ಲ, ಮಾಡಲೂಬಾರ್ದು. ಮಾಡಲೂಬಾರ್ದು. ಯಾವ ನಿರ್ದೇಶಕರು ಮಾಡಲೂಬಾರ್ದು. ಹೌದು, ಪ್ರತಿಯೊಂದು ಸಿನಿಮಾ ಅಂದರೆ ನಾವು ಕಂಫರ್ಟ್ ಮಾಡಿ ಕೊಡಬೇಕು, ಇಲ್ಲ ಅಂತಲ್ಲ, ಅದು ಅಲ್ಲೂ ಸಲ್ಲೋ ಥರ ಇರಬೇಕು ಸಿನಿಮಾ. ಬಟ್ ಮೂಲ ಥಿಯೇಟರ್ ಚಿತ್ರಮಂದಿರನ ಆಗಬೇಕು. ಯಾಕೆಂದರೆ ಒಂದೂವರೆ ವರ್ಷ ಅಥವಾ 2 ವರ್ಷದ ಒಂದು ಶ್ರಮ ಪಯಣದಲ್ಲಿ ನಾವು ಸೌಂಡ್ಗೂ ವರ್ಕ್ ಮಾಡಿರ್ತೀವಿ. ಎಲ್ಲ ಕೆಲಸಗಳು ನಡೆಯೋದು ಇದು ಥಿಯೇಟ್ರಲ್ಲಿ ಜನ ನೋಡಿದಾಗ ಹೇಗೆ ಫೀಲ್ ಆಗಬೇಕು ಅನ್ನೋದ್ರ ಮೇಲೆ ಮಾತ್ರ. ಸೊ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಾವು ಇಡೀ ತಂಡ ಕಟ್ಟಿಕೊಟ್ಟಿದ್ದೀವಿ. ಸೊ ಅದೊಂದು ಮಾತ್ರ ನಾವು ಕನ್ನಡದ ಸಿನಿಮಾ ಪ್ರೇಕ್ಷಕರಿಗೆ ತುಂಬ ಭಕ್ತಿಯಿಂದ ನಾವು ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಸಿನಿಮಾ ಥಿಯೇಟ್ರಿಗೆ ಬಂದಾಗ ಅವರು ಅದೊಂದು ಎಕ್ಸ್ಪೀರಿಯೆನ್ಸ್ ಅಂತೂ ಹಾಗೆ ಆಗುತ್ತೆ. ಎಸ್ ಸುಖೇಶ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ದೂರದರ್ಶನನ ಸೆಲೆಬ್ರೇಟ್ ಮಾಡಿದ್ದೆ, ಇವನ್ ಪೀಟ್ರ್ ಕೂಡ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಐ ಆಮ್ ಶ್ಯೂರ್. ಹಾಗಾಗಿ ನಿಮ್ಮಲ್ಲಿರುವಂತಹ ಒಬ್ಬ ರೈಟ್ರಿಗೆ ಒಂದು ದೊಡ್ಡ ರೆಸ್ಪೆಕ್ಟ್ ಮಾಡ್ತೀನಿ. ಸುದ್ದಿ ಮನೆ ಕಡೆಯಿಂದ ನಿಮ್ಮ ಚಿತ್ರತಂಡಕ್ಕೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.